ಥಗ್ ಲೈಫ್ ಸಿನಿಮಾ ಏನಾದ್ರೂ ರಿಲೀಸ್ ಮಾಡಿದ್ರೆ ಕರ್ನಾಟಕದಲ್ಲಿ ಥಿಯೇಟರ್ ಉಳಿಯೋದಿಲ್ಲ, ನುಗ್ಗಿ ಧ್ವಂಸವನ್ನ ಮಾಡ್ತೀವಿ ಅಂತ ಹೇಳಿ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಅವರು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿನಿಮಾ ನೋಡಬೇಕು ಅಂದ್ರೆ ತಮಿಳುನಾಡಿಗೆ ಹೋಗಿ, ಕರ್ನಾಟಕ ರಾಜ್ಯದಲ್ಲಿ ಕ್ಷಮೆ ಕೇಳೋವರೆಗೂ ಕೂಡ ಬಿಡುಗಡೆ ಆಗಬಾರದು. ಒಂದು ವೇಳೆ ನೀವೇನಾದ್ರೂ ಕರ್ನಾಟಕದಲ್ಲಿ ಯಾವುದಾದ್ರೂ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಿದ್ದೆ ಆದ್ರೆ ನಾವು ಥಿಯೇಟರ್ಗಳಿಗೆ ನುಗ್ಗಿ ಧ್ವಂಸ ಮಾಡ್ತೀವಿ ಅಂತೇಳಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾರಾಯಣಗೌಡ ಅವರು. ಎಸ್, ನಮ್ಮ ಜೊತೆಗೆ ಕರವೇ ನಾರಾಯಣಗೌಡರು ಇದ್ರೆ ಮಾತಾಡಿಸ್ತೀನಿ ನಾನು. ಸರ್, ಥಗ್ ಲೈಫ್ ಸಿನಿಮಾ ಜೂನ್ 5ಕ್ಕೆ ರಿಲೀಸ್ ಆಗುತ್ತೆ. ಒಂದ್ ಕಡೆ ಕ್ಷಮೆ ಕೇಳುತ್ತಿಲ್ಲ ಕಮಲ್ ಹಾಸನ್ ಅವರು. ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರು ಕ್ಷಮೆ ಕೇಳದೆ 5ನೇ ತಾರೀಕು ಅವ್ರ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಲ್ಲ. ಆಗ್ಬೇಕು ಅನ್ನೋದಾದ್ರೆ ಅವರು ಕ್ಷಮೆ ಯೋಚಿಸಲೇಬೇಕು. ಅದನ್ನು ಮೀರಿ ಯಾರಾದರೂ ಸಿನಿಮಾ ಬಿಡುಗಡೆ ಮಾಡಿದ್ರೆ ಆ ಚಿತ್ರಮಂದಿರಗಳಿಗೆ ಆಗುವ ಹಾನಿಗೆ ಆ ಚಿತ್ರಮಂದಿರದ ಮಾಲೀಕರೇ ಹೊಣೆ ಹೊರಬೇಕಾಗತ್ತೆ. ಈಗ ಕೆಲ ಅಭಿಮಾನಿಗಳು ಆ ಸಿನಿಮಾ ನೋಡ್ಬೇಕಂತ ಕುಂತಿದ್ದಾರೆ, ಕಾಯ್ತಾ ಇದ್ದಾರೆ. ಒಂದ್ ಕಡೆ ಕಮಲ್ ಹಾಸನ್ ಸಹ ಹೇಳಿದ್ದಾರೆ, ನಮ್ಮ ಅಭಿಮಾನಿಗಳು ಸಿನಿಮಾ ನೋಡ್ತಾರಂತ. ಆ ಹುಚ್ಚುತನ ಯಾರಿಗಾರು ಇದ್ರೆ ಅವರು ತಮಿಳುನಾಡಿಗೆ ಹೋಗ್ಬೇಕಾದ್ರೆ ನೋಡ್ಕೊಳ್ಳಿ. ಕರ್ನಾಟಕದ ನೆಲದಲ್ಲಿ ಇಂಥ ಸಂದರ್ಭಕ್ಕೆ ನಾವು ಅವರು ಸಿನಿಮಾ ನೋಡ್ಬೇಕು ಅನ್ನೋ ಹುಚ್ಚಿರೋರು ಯಾರು ಅಭಿಮಾನಿಗಳಿದ್ರೆ ನಿಮ್ಗೆ ಅಂತ ಹುಚ್ಚಿ ಬಿಡಬೇಕಂದ್ರೆ ಹೋಗಿ ತಮಿಳುನಾಡಲ್ಲಿ ನೋಡ್ಕೊಳ್ಳಿ. ಕರ್ನಾಟಕದ ನೆಲದಲ್ಲಿ ಅಂತದ್ದೇನಾದ್ರು ತೀರ್ಮಾನ ತಗೊಂಡ್ರೆ ಅಭಿಮಾನಿಗಳು ಅನ್ನೋದು ನೋಡದಲ್ಲೇ ನಾವು ತೀರ್ಮಾನ ಬೇರೆ ತರ ತಗೋತೀವಿ. ಹೋರಾಟ ಯಾವ ಸರ್? ಅಕಸ್ಮಾತ್ ಕ್ಷಮೆ ಕೇಳಿಲ್ಲ ಅಂದ್ರೆ ನಿಮ್ಮ ಹೋರಾಟ ಸರ್? ಅದನ್ನೇ ಹೇಳ್ತಾ ಇದೀನಿಲ್ಲ, ಥಿಯೇಟರ್ಗಳು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ ಮಾಲೀಕರೇ. ಯಾವುದೇ ಕಾರಣಕ್ಕೂ ಮಾಲೀಕರು ಥಿಯೇಟರ್ಗಳಿಗೆ ಹಾನಿ ಆಗಬಾರ್ದು ಅನ್ನೋದಾದ್ರೆ ನಿಮ್ಮ ಥಿಯೇಟರ್ ಅಲ್ಲಿ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಟೈಮ್ ಕೊಡ್ತದ್ರೆ ಇವತ್ತು ಕೊನೆಯ ದಿನ ಅಂತ ಕ್ಷಮೆ ಕೇಳಿ ಅಂತ ಹೇಳಿದ್ರೆ ಈಗ ಮತ್ತೆ ಪೋಸ್ಟ್ಪೋನ್ ಮಾಡಿದ್ರೆ ಇನ್ನ 3 ದಿನ ಮಾಡಿದ್ರೆ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿ ಉಂಟಾಗಿದೆ. ಮಂಡಳಿ ಹೋಗಿ ಮನವಿ ಮಾಡ್ಕೊಳ್ಳೋದಾಗ್ಲಿ, ಅವ್ರ ಮುಂದೆ ಕೈ ಕಟ್ಟಿ ನಿಲ್ಲೋದಾಗ್ಲಿ, ಇಲ್ಲ ಅವ್ರನ್ನ ಗೋಗೂರಿಯೋದಾಗ್ಲಿ ಯಾವುದು ಮಾಡಬಾರ್ದು. ಅಪರಾಧಿ ಸ್ಥಾನದಲ್ಲಿ ನಿಂತಿರೋದು ಕಮಲ್ ಹಾಸನ್ನೇ ಹೊರತು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಲ್ಲ. ಆಗಿರುವಾಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಏನಾದ್ರೂ ಒಂದಷ್ಟು ತಾಕತ್ತಿದೆ, ವಾಣಿಜ್ಯ ಮಂಡಳಿಗೆ ಅಧಿಕಾರ ಇದೆ ಅನ್ನೋದಾದ್ರೆ ಆ ಸಿನಿಮಾವನ್ನು ಬಂದ್ ಮಾಡಿ ನಿಮ್ಮ ಅಧಿಕಾರ ಏನು ಅನ್ನೋದನ್ನ ಕನ್ನಡಿಗರಿಗೆ ತೋರಿಸ್ಕೊಡಿ. ಶಿವರಾಜ್ ಕುಮಾರ್ ಸರ್ ಅವರ ಪರವಾಗಿ ಮಾತಾಡಿದ್ದಾರೆ, ನ್ಯೂಸ್ ಅವ್ರ ಭೇಟಿಗೆ ಮಾಡಲು ಮುಂದಾಗ್ತಿದ್ದಾರೆ ಸರ್, ಏನು ವಿಚಾರ ಸರ್? ಶಿವರಾಜ್ ಕುಮಾರ್ ಬಗ್ಗೆ ವ್ಯಕ್ತಿಗತವಾಗಿ ನಮಗೆ ಭಾರಿ ದೊಡ್ಡ ಅಭಿಮಾನ. ಆ ಕುಟುಂಬ ನಾವೆಲ್ಲ ರಾಜ್ಕುಮಾರ್ ಅಭಿಮಾನಿಗಳಾಗಿ ಕನ್ನಡ ಹೋರಾಟಕ್ಕೆ ಬಂದವರು. ದೊಡ್ಡ ಮನೆ ಬಗ್ಗೆ ಭಾರಿ ಗೌರವ ಇದೆ. ಆದ್ರೆ ಕನ್ನಡದ ಬಗ್ಗೆ ಏನಾದ್ರೂ ಗೌರವ ತೋರಿಸಲಿಲ್ಲ ಅಂದ್ರೆ ನಾವ್ ಯಾರ ಬಗ್ಗೆನೂ ಗೌರವ ತೋರಿಸಲ್ಲ. ಇದಿಷ್ಟು ಕರವೇ ನಾರಾಯಣಗೌಡರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಥಗ್ ಲೈಫ್ ಸಿನಿಮಾ ಏನಾದ್ರೂ ರಿಲೀಸ್ ಮಾಡಿದ್ರೆ ಕರ್ನಾಟಕದಲ್ಲಿ ಥಿಯೇಟರ್ ಉಳಿಯೋದಿಲ್ಲ, ನುಗ್ಗಿ ಧ್ವಂಸವನ್ನ ಮಾಡ್ತೀವಿ ಅಂತ ಹೇಳಿ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಅವರು ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಿನಿಮಾ ನೋಡಬೇಕು ಅಂದ್ರೆ ತಮಿಳುನಾಡಿಗೆ ಹೋಗಿ, ಕರ್ನಾಟಕ ರಾಜ್ಯದಲ್ಲಿ ಕ್ಷಮೆ ಕೇಳೋವರೆಗೂ ಕೂಡ ಬಿಡುಗಡೆ ಆಗಬಾರದು. ಒಂದು ವೇಳೆ ನೀವೇನಾದ್ರೂ ಕರ್ನಾಟಕದಲ್ಲಿ ಯಾವುದಾದ್ರೂ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಿದ್ದೆ ಆದ್ರೆ ನಾವು ಥಿಯೇಟರ್ಗಳಿಗೆ ನುಗ್ಗಿ ಧ್ವಂಸ ಮಾಡ್ತೀವಿ ಅಂತೇಳಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾರಾಯಣಗೌಡ ಅವರು. ಎಸ್, ನಮ್ಮ ಜೊತೆಗೆ ಕರವೇ ನಾರಾಯಣಗೌಡರು ಇದ್ರೆ ಮಾತಾಡಿಸ್ತೀನಿ ನಾನು. ಸರ್, ಥಗ್ ಲೈಫ್ ಸಿನಿಮಾ ಜೂನ್ 5ಕ್ಕೆ ರಿಲೀಸ್ ಆಗುತ್ತೆ. ಒಂದ್ ಕಡೆ ಕ್ಷಮೆ ಕೇಳುತ್ತಿಲ್ಲ ಕಮಲ್ ಹಾಸನ್ ಅವರು. ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರು ಕ್ಷಮೆ ಕೇಳದೆ 5ನೇ ತಾರೀಕು ಅವ್ರ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಲ್ಲ. ಆಗ್ಬೇಕು ಅನ್ನೋದಾದ್ರೆ ಅವರು ಕ್ಷಮೆ ಯೋಚಿಸಲೇಬೇಕು. ಅದನ್ನು ಮೀರಿ ಯಾರಾದರೂ ಸಿನಿಮಾ ಬಿಡುಗಡೆ ಮಾಡಿದ್ರೆ ಆ ಚಿತ್ರಮಂದಿರಗಳಿಗೆ ಆಗುವ ಹಾನಿಗೆ ಆ ಚಿತ್ರಮಂದಿರದ ಮಾಲೀಕರೇ ಹೊಣೆ ಹೊರಬೇಕಾಗತ್ತೆ. ಈಗ ಕೆಲ ಅಭಿಮಾನಿಗಳು ಆ ಸಿನಿಮಾ ನೋಡ್ಬೇಕಂತ ಕುಂತಿದ್ದಾರೆ, ಕಾಯ್ತಾ ಇದ್ದಾರೆ. ಒಂದ್ ಕಡೆ ಕಮಲ್ ಹಾಸನ್ ಸಹ ಹೇಳಿದ್ದಾರೆ, ನಮ್ಮ ಅಭಿಮಾನಿಗಳು ಸಿನಿಮಾ ನೋಡ್ತಾರಂತ. ಆ ಹುಚ್ಚುತನ ಯಾರಿಗಾರು ಇದ್ರೆ ಅವರು ತಮಿಳುನಾಡಿಗೆ ಹೋಗ್ಬೇಕಾದ್ರೆ ನೋಡ್ಕೊಳ್ಳಿ. ಕರ್ನಾಟಕದ ನೆಲದಲ್ಲಿ ಇಂಥ ಸಂದರ್ಭಕ್ಕೆ ನಾವು ಅವರು ಸಿನಿಮಾ ನೋಡ್ಬೇಕು ಅನ್ನೋ ಹುಚ್ಚಿರೋರು ಯಾರು ಅಭಿಮಾನಿಗಳಿದ್ರೆ ನಿಮ್ಗೆ ಅಂತ ಹುಚ್ಚಿ ಬಿಡಬೇಕಂದ್ರೆ ಹೋಗಿ ತಮಿಳುನಾಡಲ್ಲಿ ನೋಡ್ಕೊಳ್ಳಿ. ಕರ್ನಾಟಕದ ನೆಲದಲ್ಲಿ ಅಂತದ್ದೇನಾದ್ರು ತೀರ್ಮಾನ ತಗೊಂಡ್ರೆ ಅಭಿಮಾನಿಗಳು ಅನ್ನೋದು ನೋಡದಲ್ಲೇ ನಾವು ತೀರ್ಮಾನ ಬೇರೆ ತರ ತಗೋತೀವಿ. ಹೋರಾಟ ಯಾವ ರೀತಿ ಸರ್? ಅಕಸ್ಮಾತ್ ಕ್ಷಮೆ ಕೇಳಿಲ್ಲ ಅಂದ್ರೆ ನಿಮ್ಮ ಹೋರಾಟ ಸರ್? ಅದನ್ನೇ ಹೇಳ್ತಾ ಇದೀನಿಲ್ಲ,
ಥಿಯೇಟರ್ಗಳು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ ಮಾಲೀಕರೇ. ಯಾವುದೇ ಕಾರಣಕ್ಕೂ ಮಾಲೀಕರು ಥಿಯೇಟರ್ಗಳಿಗೆ ಹಾನಿ ಆಗಬಾರ್ದು ಅನ್ನೋದಾದ್ರೆ ನಿಮ್ಮ ಥಿಯೇಟರ್ ಅಲ್ಲಿ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಚೇಂಬರ್ಸ್ ಟೈಮ್ ಕೊಡ್ತದ್ರಿ, ಇವತ್ತು ಕೊನೆಯ ದಿನ ಅಂತ ಕ್ಷಮೆ ಕೇಳಿ ಅಂತ ಹೇಳಿದ್ರೆ ಈಗ ಮತ್ತೆ ಪೋಸ್ಟ್ಪೋನ್ ಮಾಡಿದ್ರೆ ಇನ್ನ 3 ದಿನ ಮಾಡಿದ್ರೆ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿ ಉಂಟಾಗಿದೆ ಸರ್. ವಾಣಿಜ್ಯ ಮಂಡಳಿ ಹೋಗಿ ಮನವಿ ಮಾಡ್ಕೊಳ್ಳೋದಾಗ್ಲಿ, ಅವ್ರ ಮುಂದೆ ಕೈಕಟ್ಟಿ ನಿಲ್ಲೋದಾಗ್ಲಿ, ಇಲ್ಲ ಅವ್ರನ್ನ ಗೋಗೂರಿಯೋದಾಗ್ಲಿ ಯಾವುದು ಮಾಡಬಾರ್ದು. ಅಪರಾಧಿ ಸ್ಥಾನದಲ್ಲಿ ನಿಂತಿರೋದು ಕಮಲ್ ಹಾಸನ್ನೇ ಹೊರತು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಲ್ಲ. ಆಗಿರುವಾಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಏನಾದ್ರೂ ಒಂದಷ್ಟು ತಾಕತ್ತಿದೆ, ವಾಣಿಜ್ಯ ಮಂಡಳಿಗೆ ಅಧಿಕಾರ ಇದೆ ಅನ್ನೋದಾದ್ರೆ ಆ ಸಿನಿಮಾವನ್ನು ಬಂದ್ ಮಾಡಿ ನಿಮ್ಮ ಅಧಿಕಾರ ಏನು ಅನ್ನೋದನ್ನ ಕನ್ನಡಿಗರಿಗೆ ತೋರಿಸ್ಕೊಡಿ. ಶಿವರಾಜ್ ಕುಮಾರ್ ಸರ್ ಅವ್ರ ಪರವಾಗಿ ಮಾತಾಡಿದ್ರೆ ನ್ಯೂಸ್ ಅವ್ರ ಭೇಟಿಗೆ ಮಾಡಲು ಮುಂದಾಗ್ತಿದ್ದಾರೆ ಸರ್, ಏನು ವಿಚಾರ ಸರ್? ಶಿವರಾಜ್ ಕುಮಾರ್ ಬಗ್ಗೆ ವ್ಯಕ್ತಿಗತವಾಗಿ ನಮಗೆ ಭಾರಿ ದೊಡ್ಡ ಅಭಿಮಾನ. ಆ ಕುಟುಂಬ ನಾವೆಲ್ಲ ರಾಜ್ಕುಮಾರ್ ಅಭಿಮಾನಿಗಳಾಗಿ ಕನ್ನಡ ಹೋರಾಟಕ್ಕೆ ಬಂದವರು. ದೊಡ್ಡ ಮನೆ ಬಗ್ಗೆ ಭಾರಿ ಗೌರವ ಇದೆ. ಆದ್ರೆ ಕನ್ನಡದ ಬಗ್ಗೆ ಏನಾದ್ರೂ ಗೌರವ ತೋರಿಸಲಿಲ್ಲ ಅಂದ್ರೆ ನಾವ್ ಯಾರ ಬಗ್ಗೆನೂ ಗೌರವ ತೋರಿಸಲ್ಲ. ಇದಿಷ್ಟು ಕರವೇ ನಾರಾಯಣಗೌಡರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಥಗ್ ಲೈಫ್ ಸಿನಿಮಾ ಏನಾದ್ರೂ ರಿಲೀಸ್ ಮಾಡಿದ್ರೆ ಕರ್ನಾಟಕದಲ್ಲಿ ಥಿಯೇಟರ್ ಉಳಿಯೋದಿಲ್ಲ, ನುಗ್ಗಿ ಧ್ವಂಸವನ್ನ ಮಾಡ್ತೀವಿ ಅಂತ ಹೇಳಿ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಅವರು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿನಿಮಾ ನೋಡಬೇಕು ಅಂದ್ರೆ ತಮಿಳುನಾಡಿಗೆ ಹೋಗಿ, ಕರ್ನಾಟಕ ರಾಜ್ಯದಲ್ಲಿ ಕ್ಷಮೆ ಕೇಳೋವರೆಗೂ ಕೂಡ ಬಿಡುಗಡೆ ಆಗಬಾರದು. ಒಂದು ವೇಳೆ ನೀವೇನಾದ್ರೂ ಕರ್ನಾಟಕದಲ್ಲಿ ಯಾವುದಾದ್ರೂ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಿದ್ದೆ ಆದ್ರೆ ನಾವು ಥಿಯೇಟರ್ಗಳಿಗೆ ನುಗ್ಗಿ ಧ್ವಂಸ ಮಾಡ್ತೀವಿ ಅಂತೇಳಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾರಾಯಣಗೌಡ ಅವರು. ಎಸ್, ನಮ್ಮ ಜೊತೆಗೆ ಕರವೇ ನಾರಾಯಣಗೌಡರು ಇದ್ರೆ ಮಾತಾಡಿಸ್ತೀನಿ ನಾನು. ಸರ್, ಥಗ್ ಲೈಫ್ ಸಿನಿಮಾ ಜೂನ್ 5ಕ್ಕೆ ರಿಲೀಸ್ ಆಗುತ್ತೆ. ಒಂದ್ ಕಡೆ ಕ್ಷಮೆ ಕೇಳುತ್ತಿಲ್ಲ ಕಮಲ್ ಹಾಸನ್ ಅವರು, ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರು ಕ್ಷಮೆ ಕೇಳದೆ 5ನೇ ತಾರೀಕು ಅವ್ರ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಲ್ಲ. ಆಗ್ಬೇಕು ಅನ್ನೋದಾದ್ರೆ ಅವರು ಕ್ಷಮೆ ಯೋಚಿಸಲೇಬೇಕು. ಅದನ್ನು ಮೀರಿ ಯಾರಾದರೂ ಸಿನಿಮಾ ಬಿಡುಗಡೆ ಮಾಡಿದ್ರೆ ಆ ಚಿತ್ರಮಂದಿರಗಳಿಗೆ ಆಗುವ ಹಾನಿಗೆ ಆ ಚಿತ್ರಮಂದಿರದ ಮಾಲೀಕರೇ ಹೊಣೆ ಹೊರಬೇಕಾಗತ್ತೆ. ಈಗ ಕೆಲ ಅಭಿಮಾನಿಗಳು ಆ ಸಿನಿಮಾ ನೋಡ್ಬೇಕಂತ ಕುಂತಿದ್ದಾರೆ, ಕಾಯ್ತಾ ಇದ್ದಾರೆ. ಒಂದ್ ಕಡೆ ಕಮಲ್ ಹಾಸನ್ ಸಹ ಹೇಳಿದ್ದಾರೆ, ನಮ್ಮ ಅಭಿಮಾನಿಗಳು ಸಿನಿಮಾ ನೋಡ್ತಾರಂತ. ಆ ಹುಚ್ಚುತನ ಯಾರಿಗಾರು ಇದ್ರೆ ಅವರು ತಮಿಳುನಾಡಿಗೆ ಹೋಗ್ಬೇಕಾದ್ರೆ ನೋಡ್ಕೊಳ್ಳಿ. ಕರ್ನಾಟಕದ ನೆಲದಲ್ಲಿ ಇಂಥ ಸಂದರ್ಭಕ್ಕೆ ನಾವು ಅವ್ರ ಸಿನಿಮಾ ನೋಡ್ಬೇಕು ಅನ್ನೋ ಹುಚ್ಚಿರೋರು ಯಾರು ಅಭಿಮಾನಿಗಳಿದ್ರೆ ನಿಮ್ಗೆ ಅಂತ ಹುಚ್ಚಿ ಬಿಡಬೇಕು ಅಂದ್ರೆ ಹೋಗಿ ತಮಿಳುನಾಡಲ್ಲಿ ನೋಡ್ಕೊಳ್ಳಿ. ಕರ್ನಾಟಕದ ನೆಲದಲ್ಲಿ ಅಂತದ್ದೇನಾದ್ರು ತೀರ್ಮಾನ ತಗೊಂಡ್ರೆ ಅಭಿಮಾನಿಗಳು ಅನ್ನೋದು ನೋಡದಲ್ಲೇ ನಾವು ತೀರ್ಮಾನ ಬೇರೆ ತರ ತಗೋತೀವಿ. ಹೋರಾಟ ಯಾವ ರೀತಿ ಸರ್? ಅಕಸ್ಮಾತ್ ಕ್ಷಮೆ ಕೇಳಿಲ್ಲ ಅಂದ್ರೆ ನಿಮ್ಮ ಹೋರಾಟ ಸರ್? ಅದನ್ನೇ ಹೇಳ್ತಾ ಇದೀನಿಲ್ಲ, ಥಿಯೇಟರ್ಗಳು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ ಮಾಲೀಕರೇ. ಯಾವುದೇ ಕಾರಣಕ್ಕೂ ಮಾಲೀಕರು ಥಿಯೇಟರ್ಗಳಿಗೆ ಹಾನಿ ಆಗಬಾರ್ದು ಅನ್ನೋದಾದ್ರೆ ನಿಮ್ಮ ಥಿಯೇಟರ್ ಅಲ್ಲಿ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಚೇಂಬರ್ಸ್ ಟೈಮ್ ಕೊಡ್ತದ್ರಿ, ಇವತ್ತು ಕೊನೆಯ ದಿನ ಅಂತ ಕ್ಷಮೆ ಕೇಳಿ ಅಂತ ಹೇಳಿದ್ರೆ ಈಗ ಮತ್ತೆ ಪೋಸ್ಟ್ಪೋನ್ ಮಾಡಿದ್ರೆ ಇನ್ನ 3 ದಿನ ಮಾಡಿದ್ರೆ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿ ಉಂಟಾಗಿದೆ ಸರ್. ವಾಣಿಜ್ಯ ಮಂಡಳಿ ಹೋಗಿ ಮನವಿ ಮಾಡ್ಕೊಳ್ಳೋದಾಗ್ಲಿ, ಅವ್ರ ಮುಂದೆ ಕೈಕಟ್ಟಿ ನಿಲ್ಲೋದಾಗ್ಲಿ, ಇಲ್ಲ ಅವ್ರನ್ನ ಗೋಗೂರಿಯೋದಾಗ್ಲಿ ಯಾವುದು ಮಾಡಬಾರ್ದು. ಅಪರಾಧಿ ಸ್ಥಾನದಲ್ಲಿ ನಿಂತಿರೋದು ಕಮಲ್ ಹಾಸನ್ನೇ ಹೊರತು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಲ್ಲ. ಆಗಿರುವಾಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಏನಾದ್ರೂ ಒಂದಷ್ಟು ತಾಕತ್ತಿದೆ, ವಾಣಿಜ್ಯ ಮಂಡಳಿಗೆ ಅಧಿಕಾರ ಇದೆ ಅನ್ನೋದಾದ್ರೆ ಆ ಸಿನಿಮಾವನ್ನು ಬಂದ್ ಮಾಡಿ ನಿಮ್ಮ ಅಧಿಕಾರ ಏನು ಅನ್ನೋದನ್ನ ಕನ್ನಡಿಗರಿಗೆ ತೋರಿಸ್ಕೊಡಿ. ಶಿವರಾಜ್ ಕುಮಾರ್ ಸರ್ ಅವ್ರ ಪರವಾಗಿ ಮಾತಾಡಿದ್ರೆ ನ್ಯೂಸ್ ಅವ್ರ ಭೇಟಿಗೆ ಮಾಡಲು ಮುಂದಾಗ್ತಿದ್ದಾರೆ ಸರ್, ಏನು ವಿಚಾರ ಸರ್? ಶಿವರಾಜ್ ಕುಮಾರ್ ಬಗ್ಗೆ ವ್ಯಕ್ತಿಗತವಾಗಿ ನಮಗೆ ಭಾರಿ ದೊಡ್ಡ ಅಭಿಮಾನ. ಆ ಕುಟುಂಬ ನಾವೆಲ್ಲ ರಾಜ್ಕುಮಾರ್ ಅಭಿಮಾನಿಗಳಾಗಿ ಕನ್ನಡ ಹೋರಾಟಕ್ಕೆ ಬಂದವರು. ದೊಡ್ಡ ಮನೆ ಬಗ್ಗೆ ಭಾರಿ ಗೌರವ ಇದೆ. ಆದ್ರೆ ಕನ್ನಡದ ಬಗ್ಗೆ ಏನಾದ್ರೂ ಗೌರವ ತೋರಿಸಲಿಲ್ಲ ಅಂದ್ರೆ ನಾವ್ ಯಾರ ಬಗ್ಗೆನೂ ಗೌರವ ತೋರಿಸಲ್ಲ. ಇದಿಷ್ಟು ಕರವೇ ನಾರಾಯಣಗೌಡರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.